ಚೀಮೂಲ್ ಚುನಾವಣೆ ಪೂರ್ವಭಾವಿ ಸಭೆ. ರಾಜೀವ್ ಗೌಡರನ್ನ ನೆನೆದು ಭಾವುಕರಾದ ಸಹನಾ ರಾಜೀವ್ ಗೌಡ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರ ಮತಯಾಚನೆ. ಶಿಡ್ಲಘಟ್ಟ. ಫೆಬ್ರವರಿ 1ರಂದು ನಡೆಯಲಿರುವ ಚೀಮೂಲ್ ಚುನಾವಣೆ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಡೆಲಿಗೇಟ್ಸ್ಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಮಾತನಾಡಿದ ಸಹನಾ ರಾಜೀವ್ ಗೌಡ ಅವರು, ಜಂಗಮಕೋಟೆ ಭಾಗದಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಬಿ ರಾಮಯ್ಯ ಅವರ ಸುಪುತ್ರರಾದ ಶ್ರೀನಿವಾಸ ರಾಮಯ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಅದೇ ರೀತಿ ಶಿಡ್ಲಘಟ್ಟ ಭಾಗಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಉಸಿರಾಗಿಸಿಕೊಂಡಂತ ನಾಯಕ ಚೊಕ್ಕೇಗೌಡ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ರಾಜೀವ್ ಗೌಡ ಅವರ ಆದೇಶದಂತೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರು ಅತಿ ಕಡಿಮೆ ಅವಧಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದ್ದು, ಇಷ್ಟೊಂದು ಸಂಖ್ಯೆಯಲ್ಲಿ ನಾಯಕರು ಹಾಗೂ ಡೆಲಿಗೇಟ್ಸ್ ಭಾಗವಹಿಸಿರೋದು ಪಕ್ಷದ ಶಕ್ತಿ ಮತ್ತು ಒಗ್ಗಟ್ಟನ್ನು ತೋರಿಸುತ್ತದೆ ಅಂತ ಹೇಳಿದರು. ಪ್ರತಿಯೊಂದು ಉತ್ಪಾದಕರ ಸಂಘಕ್ಕೂ ಡೆಲಿಗೇಟ್ ಫಾರ್ಮ್ ನೀಡುವ ವಿಚಾರದಲ್ಲಿ ಯೋಚಿಸಿ ತೀರ್ಮಾನ ಕೈಗೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಅಂತ ರಾಜೀವ್ ಗೌಡ ಅವರ ಮನವಿ ಅಂತ ತಿಳಿಸಿದ್ರು. ಇಂದು ಬೆಳಗ್ಗೆ ರಾಜೀವ್ ಗೌಡ ಅವರನ್ನ ಭೇಟಿ ಮಾಡಿರೋದಾಗಿ ಹೇಳಿದ ಅವರು, 2019ರಿಂದ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಕಾಂಗ್ರೆಸ್ ಪಕ್ಷವನ್ನೇ ಉಸಿರಾಗಿಸಿಕೊಂಡು ಬೆಳಿಗ್ಗೆ ಎದ್ರೆ ಜನಸೇವೆ, ಸಂಜೆ ಆದರೂ ಜನಸೇವೆ ಎನ್ನುವ ರೀತಿಯಲ್ಲಿ ದುಡಿದ ಯುವ ನಾಯಕ ಅಂತ ಭಾವುಕರಾಗಿ ಸ್ಮರಿಸಿದ್ರು. ಪ್ರಸ್ತುತ ಅವರು ಕೆಲ ಕಾರಣಾಂತರಗಳಿಂದ ಸಂಕಷ್ಟದಲ್ಲಿದ್ದರು. ಇದು ಶಾಶ್ವತ ಅಲ್ಲ. ಕತ್ತಲೆಯ ನಂತರ ಬೆಳಕು ಖಂಡಿತ ಬರುತ್ತದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಗೌಡ್ರು ಶೀಘ್ರದಲ್ಲೇ ಮತ್ತೆ ಮುಂದೆ ಬಂದು ನಿಮ್ಮೆಲ್ಲರ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಎಂದು ಹೆಚ್ಚು ಮಾತನಾಡುವ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಡೆಲಿಗೇಟ್ಸ್ ಹಾಗೂ ಮುಖಂಡರಿಗೆ ಕೈ ಮುಗಿದು ಪ್ರಾರ್ಥಿಸಿದರು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಶ್ರೀನಿವಾಸ ರಾಮಯ್ಯ ಹಾಗೂ ಚೊಕ್ಕೇಗೌಡ ಅವರಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಆಶೀರ್ವಾದ ಕೋರಿದ್ರು. ಕಡಿಮೆ ಅವಧಿಯಲ್ಲಿ ಸಭೆಗೆ ಆಗಮಿಸಿ ಬೆಂಬಲ ಸೂಚಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ ಅವರು, ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಾದ ಆರ್ ಶ್ರೀನಿವಾಸ ರಾಮಯ್ಯ, ಚೊಕ್ಕೇಗೌಡ ಮಾತನಾಡಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಡಾಲ್ಫಿನ್ ನಾಗರಾಜ್, ಗುಡಿಯಪ್ಪ, ನಿರಂಜನ್, ಬೆಳ್ಳೂಟಿ ವೆಂಕಟೇಶ್, ರಾಯಪನಹಳ್ಳಿ ಅಶ್ವಥ್ ರೆಡ್ಡಿ, ಡಿಪಿ ನಾಗರಾಜ್, ನಾರಾಯಣ ಸ್ವಾಮಿ ಸೇರಿದಂತೆ ಡೆಲಿಗೇಟ್ಸ್ ಹಾಜರಿದ್ದರು. ಚುನಾವಣೆ ನಡೀತಾ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಜಂಗಮಕೋಟೆ ಭಾಗದಿಂದ ನಮ್ಮ ಹಿರಿಯ ಕಾಂಗ್ರೆಸ್ ಮುತ್ಸದಿ ಅಂತಲೇ ಹೇಳ್ಬೋದು ಬಿ ರಾಮಯ್ಯನವರ ಸುಪುತ್ರರಾಗಿ ಶ್ರೀಯುತ ಶ್ರೀನಿವಾಸ ರಾಮಯ್ಯನವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಶಿಡ್ಲಘಟ್ಟ ಭಾಗಕ್ಕೆ ಕಾಂಗ್ರೆಸ್ಸನ್ನೇ ತನ್ನ ಉಸಿರಾಗಿಸಿಕೊಂಡಿರುವಂಥ ಶ್ರೀಯುತ ಚೊಕ್ಕೇಗೌಡರನ್ನ ಆಯ್ಕೆ ಮಾಡಲಾಗಿದೆ. ರಾಜೀವ್ ಗೌಡರ ಆದೇಶದಂತೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಾವು ಈ ಸಭೆಯನ್ನು ತುಂಬ ಕಮ್ಮಿ ಅವಧಿಯಲ್ಲಿ ಕರೆದಿದ್ದೀವಿ. ಆದರೂ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರ. ಇಲ್ಲಿ ಹಲವಾರು ನಾಯಕರುಗಳಿದೆ. ಯಾಕಂದರೆ ಪ್ರತಿ ಒಂದು ಹಾಲು ಉತ್ಪಾದಕರ ಸಂಘವನ್ನು ಮಾಡಬೇಕಂದ್ರೆ ಒಂದು ಡೆಲಿಗೇಟ್ ಫಾರ್ಮ್ ಕೊಡಬೇಕಂದ್ರೆ ಒಬ್ಬರವರೆಲ್ಲ ಕೂತು ಯೋಚನೆ ಮಾಡಿ ಒಬ್ಬರಿಗೆ ಕೊಡ್ತೀರಾ. ಕೆಲವು ಹಲವಾರು ನಾಯಕರುಗಳು, ನೀವು ಡೆಲಿಗೇಟ್ಸ್ಗಳು ಕೂತ್ಕೊಂಡು ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ವೋಟ್ ಹಾಕಿಸ್ಬೇಕು ಅನ್ನೋದು ರಾಜೀವ್ ಗೌಡರವರ ಮನವಿ. ಇವತ್ತು ಬೆಳಗ್ಗೆ ನಾನು ಅವನ್ನ ಭೇಟಿ ಮಾಡಕ್ಕೆ ಹೋಗಿದ್ದೇನೆ. ಆತ ನಾನು ಕಂಡಂಗೆ 2019ರಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಕಾಂಗ್ರೆಸ್ಸನ್ನೇ ಉಸಿರಾಗಿಸ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಜನಸೇವೆ, ಸಂಜೆ ಆದರೆ ಜನಸೇವೆ ಅಂತ ಮಾಡ್ತಾ ಇದ್ದಂಥ ಯುವ ನಾಯಕ ಈ ದಿನ ಕಾರಣಾಂತರಗಳಿಂದ ಅವ್ರಿಗೆ ಪರಿಸ್ಥಿತಿ ಬಂದಿದೆ. ಬಟ್ ಇದು ಶಾಶ್ವತ ಅಲ್ಲ. ಕತ್ತಲುಗಳದು ಬೆಳಕು ಬಂದೇ ಬರುತ್ತೆ. ಇದೆಲ್ಲರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ. ಮುಂದೆ ಬಂದು ಸಮರ್ಪಕವಾಗಿ ನಿಮ್ಮೆಲ್ಲ ಜೊತೆಗೆ ನಿಂತ್ಕೋತಾರೆ ಒಂದಿನ. ಆದರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂಥ ಶ್ರೀಯುತ ಶ್ರೀನಿವಾಸ ರಾಮಯ್ಯನವ್ರಿಗೆ ಮತ್ತು ಚೊಕ್ಕೇಗೌಡರಿಗೆ ಮತ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಅವುಗಳು ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅವರನ್ನು ಆಶೀರ್ವದಿಸಿ ವಿಜಯರನ್ನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು. ಇಷ್ಟು ಕಡಿಮೆ ಅವಧಿಯಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿ ಅವ್ರಿಗೆ ಬೆಂಬಲ ತುಂಬ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಆಲೂಕೋಟೆಯನ್ನು ಆಗಿತ್ತು ಪ್ರಥಮ ಚುನಾವಣೆ. ಆ ವಿಚಾರದಲ್ಲಿ ಎಲ್ಲ ಗೊತ್ತಿದೆ. ನಾವು
ಮಾಡ್ತಾ ಬಂದಿದ್ವಿ. ಆದರೆ ದುರದೃಷ್ಟ ಮೊನ್ನೆ ಒಂದು ವಾರಕ್ಕಿಂತ ರಾಜೀವ್ ಗೌಡರು ಘಟನೆಗಳಾಗಿದ್ದ ನಮ್ಮ ಅಧ್ಯಕ್ಷರು ಕೂಡ ಕಾಂಗ್ರೆಸ್ ಅಧ್ಯಕ್ಷರು ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅವರು ಇವತ್ತು ಬಡ್ಡಿಯಲ್ಲಿ ಬರೋಕ್ಕಾಗಲಿಲ್ಲ. ಆದರೂ ಎಲ್ಲ ಒಮ್ಮತವಾಗಿ ನನ್ನ ಚನ್ನಕೋಟೆ ಕ್ಷೇತ್ರಕ್ಕೆ ಮತ್ತು ಜೊತೆಗೌಡರನ್ನ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ, ಯಾಕಂದರೆ ಅಲ್ಲಿ ಅರ್ಜಿ ಹಾಕುವಂಥ ಸಮಯ ಬಂದಿತ್ತು. ಅವರು ಟೆನ್ಷನಲ್ಲಿದ್ದರಿಂದ ಅದನ್ನು ಅವರು ತಿಳಿಸಿ ನಮ್ಮಿಬ್ಬರು ಅಭ್ಯರ್ಥಿಗಳ 30 ಅಭ್ಯರ್ಥಿಗಳು ಅಂತ ನಾವು ಅರ್ಜಿ ಹಾಕಿದ್ವಿ. ಜೊತೆಗೆ ಇವತ್ತು ಅವರು ಎಲ್ಲ ಸೇರಿ ಮಾತಾಡಬೇಕು ಅನ್ನೋದ್ರಿಂದ ನಾವೆಲ್ಲ ಸೇರಿದ್ದೀವಿ. ನನ್ನ ಮನವಿ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ನಾನು ಮತ್ತು ಜೊತೆಗೌಡರು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಚುನಾವಣೆಗಳು ನಿಮಗೆಲ್ಲ ಗೊತ್ತು. ಇವತ್ತಿನ ಚುನಾವಣೆಗಳು ಬಹುಶಃ 10 ವರ್ಷ ಹಿಂದೆ ಅಥವಾ 15 ವರ್ಷಕ್ಕಿಂತ ಉತ್ತರ ಚುನಾವಣೆ ಇರ್ತಾ ಇತ್ತು. ಅದರ ಪ್ಯಾಟ್ರನ್ ಬೇರೆ ಇರ್ತಾ ಇತ್ತು. ತುಂಬ ಕಷ್ಟದ ಪರಿಸ್ಥಿತಿ ಚುನಾವಣೆಯನ್ನು ಎದುರಿಸುವಂಥದ್ದು. ನಾವು ಒಗ್ಗಟ್ಟಾಗಿದ್ದು ಚುನಾವಣೆ ಮಾಡಿದಾಗ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಭಿನ್ನಾಭಿಪ್ರಾಯಗಳನ್ನು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಒಂದು ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಅದು ನನ್ನ ಮನವಿ ಕೂಡ. ನಾನಿವತ್ತು ಒಂದು ವೇದಿಕೆ ಮುಖಾಂತರ ಬರೀ ಹಾಲು ಉತ್ಪಾದಕರ ಸಂಘಗಳ ಪ್ರತಿನಿಧಿಗಳಲ್ಲ, ಎಲ್ಲ ಸಮಸ್ತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮನವಿ ಮಾಡೋದೇನೆಂದರೆ, ನಾವು ಬೇರೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ನಾವು ಮಾತಾಡುವಂಥ ಅವಕಾಶಗಳಿರ್ತವೆ. ಆದರೆ ಚುನಾವಣೆಗಳಲ್ಲಿ ನಾವು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬರುವಂಥ ಎಲ್ಲ ಚುನಾವಣೆಗಳು ಅಭ್ಯರ್ಥಿಗಳಾಗಿ ಕೂಡ ಸ್ವಲ್ಪ ಹಿಂದೇಟಾಗ್ತಂತ ಮತದಾನ ಮಾಡಿದ್ರು. ಯಾರು ಅಪಾರ್ಥ ಮಾಡಿ ಯಾವ ಅಭ್ಯರ್ಥಿಗಳಾಗಿ ಕೂಡ ಹಿಂದೇಟಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಇವತ್ತು ನಾವೇನು ನಮ್ಮ ಪಕ್ಷದ ಪ್ರತಿನಿಧಿಗಳ ಮುಖಂಡರಿರ್ತಾರೆ, ನಾವು ಒಗ್ಗಟ್ಟಾಗಿ ನಮ್ಮ ನಾಯಕರು ಮತ್ತು ಜೊತೆಗಿರ್ಬೋದು ಅವ್ರ ಪರವಾಗಿ ಕೆಲಸ ಮಾಡಿ ನಮ್ಮ ಶ್ರಮ, ಯಾಕಂದರೆ ಸೋಲು ಗೆಲುವು ಅನ್ನೋದು ನಮ್ಮ ಕೈಲಿಲ್ಲ. ಅದು ಏನು ನೀವು ಪ್ರತಿನಿಧಿ ನೀವಿರ್ಬೋದು, ಜೊತೆಗೆ ಭಗವಂತ ಆಶೀರ್ವಾದ ಕೊಡಬೇಕು. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಂಥ ಕೆಲಸ ನಾವು ಕೂಡ ಎಲ್ಲರನ್ನೂ ಹೇಳುವಂಥ ಕೆಲಸ ಮಾಡಿದ್ದೀವಿ ಅಭ್ಯರ್ಥಿಗಳಾಗಿ. ನಿಮ್ಮಲ್ಲಿ ನಾನು ಸವಿನಯ ಮನವಿ ಏನಂದರೆ, ದಯಮಾಡಿ ಇನ್ನೊಂದು 2-3 ದಿವಸ ನಮ್ಮ ಅಭ್ಯರ್ಥಿಗಳು ಏನು ಪ್ರತಿನಿಧಿಗಳು ಮತ ಮಾಡುವಂಥವ್ರಿದ್ದಾರೆ ಅವರನ್ನು ನಮ್ಮ ಮುಖಂಡರು ಕೂಡ ಅವರು ಹೇಳಿ ತಿಳಿ ನನ್ನ ಪರವಾಗಿ ಅಥವಾ ಜೊತೆಗೌಡರ ಪರವಾಗಿ ಮತ ಹಾಕಬೇಕು, ಜಯಕ್ಕೆ ಕಾರಣರಾಗಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವತ್ತು ವೇದಿಕೆ ಒಳ್ಳೆ ಭಾಷಣಕಾರನಲ್ಲ, ಆದರೂ ಸಹ